ಈ ಕ್ಷೇತ್ರದಲ್ಲಿ ಹೂವಿಗಿಂತ ಹೆಚ್ಚಾಗಿ ಬೇವಿನ ಸೊಪ್ಪೆ ಕಾಣಿಸ್ತಾ ಇದೆ. ಬೇವಿನ ಸೊಪ್ಪಿನ ಮಹತ್ವ ತಿಳಿಸ್ಕೊಡಿ. ಆಕ್ಚುಲಿ ದೇವಾನ್ ದೇವತೆಗೆ ಅಂದ್ರೆ ಹೆಣ್ಣು ದೇವರಿಗೆ ವಿಶೇಷವಾಗಿ ಅಂದ್ರೆ ಬೇವಿನ ಸೊಪ್ಪು ಅಲಂಕಾರನೇ ಹೆಚ್ಚು. ಮಹಾಕಾಳಿಗೆ, ಭದ್ರಕಾಳಿಗೆ ಬೇವಿನ ಸೊಪ್ಪಿಂದನೇ, ಏಕೆಂದ್ರೆ ದೇವತಾ ವೃಕ್ಷ ಅಂತ ಅದ್ರಲ್ಲೂ ಒಂದು ಮರನ ಕರಿತೀವಿ. ಏಕೆಂದ್ರೆ ಬಾಳೆ ಗಿಡ ಆಗ್ಬೋದು, ಹತ್ತಿ ಗಿಡ ಆಗ್ಬೋದು, ಹತ್ತಿ ಮರ ಆಯ್ತಾ. ತದನಂತರ ಬೇವಿನ ಮರ, ಬಿಲ್ಪತ್ರೆ ಇವೆಲ್ಲ ದೇವತಾ ವೃಕ್ಷ ಮರಗಳು ಅಂದ್ಬಿಟ್ಟು ಕೆಲವೊಂದಿದಾವೆ. ಅದರಲ್ಲಿ ಇದು ಒಂದು ಆಗುತ್ತೆ ಬೇವಿನ ಮರ. ಇದು ಹೆಚ್ಚಾಗಿ ಅಮ್ಮನವ್ರಿಗೆ ಶಾಶ್ವತವಾಗಿ ನಿರಂತರವಾಗಿ ಇಡುವಂತ ಒಂದು ಪತ್ರೆ ಅಂತ ನಾವು ಕರಿತೀವಿ. ಬೇವಿನ ಸೊಪ್ಪು ಎಷ್ಟು ಮಹತ್ವವನ್ನ ಪಡೆದಿದೆ ಅಷ್ಟೇ ಮಹತ್ವನ ನಿಂಬೆ ಹಣ್ಣು ಪಡೆದಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡಿ. ಕಾಳಿಗೆ ಮಹತ್ವ ಆಗಿ ಅಂದ್ರೆ ಇವೆರಡು, ಬೇವಿನ ಸೊಪ್ಪು, ನಿಂಬೆ ಹಣ್ಣಿನ ಹಾರ ಆಯ್ತಾ. ಈಗ ಏನಾದ್ರೂ ಕೋರಿಕೆ ಶಾಂತವಾಗಿ ಇರಬೇಕು, ನಾವು ಶಾಂತವಾಗಿ ಏನಾದ್ರೂ ಮನೆಯಲ್ಲಿ ಕಲಹಗಳು ಜಾಸ್ತಿ ಇದ್ರೆ ನಿಂಬೆ ಹಣ್ಣಿನ ಹಾರತಿ ಇದ್ ಮಾಡ್ತೀವಿ. ಹಾಗೆ ಒಂದು ಭದ್ರಕಾಳಿ